ಮತ್ತೊಮ್ಮೆ ಸ್ವಾಗತ ಪ್ರಿಯ ವೀಕ್ಷಕರೇ. ನಿಮಗೆ ಯಾವಾಗ್ಲೂ ಗೊತ್ತಿರುವ ಹಾಗೇನೆ ಹೆಬ್ಬಾಳ ಜನವರ ಹೇಳಕ್ಕೆ ಪ್ರತಿ ರವಿವಾರದಂದು ಕೂಡಿ ಕಾಲ್ ನಡೆದಿದೆ. ಇಲ್ಲಿ ಒಬ್ರು ಅವರ ಬಾಲ್ಯ ಸ್ನೇಹಿತರಾಗಿರ್ತಕ್ಕಂತ ಬಾಲ್ಯ ಸ್ನೇಹಿತರು ಬಂದಾರ. ಬರ್ರಿ ಅವ್ರನ್ನ ಕೇಳುಮಂತ ಅವ್ರ ಸ್ನೇಹ ಹೆಂಗೈತಿ ಮತ್ತ ಅವ್ರ ಅಜ್ಜಾರ್ ಬಗ್ಗೆ ಏನ್ ಹೇಳ್ತಾರಂತ. ನಮಸ್ಕಾರ. ಅವರು ನಾವು ಚಿಕ್ಕೊಂದಿನ ಒಂದೇ ಮನೆಯವ್ರು. ನಾವು ಅಕ್ಕಪಕ್ಕ ಮನೆಯವರು. ಜಾತಿ ಒಂದೇ ಬೇರೆ ಆದ್ರೆ ಅಂತ ಸಲ ಇದ್ದೀವಿ. ಆಮೇಲೆ ನನ್ನ ಅದೃಷ್ಟಕ್ಕೆ ನಾನು ಬೆಂಗಳೂರಲ್ಲಿ ಹೋಗಿ ವಿಧಾನಸಭೆ ಕೆಲಸ ಸಿಕ್ತು. ಆಮೇಲೆ ಇವರು ಇಲ್ಲಿಗೆ ನಾನು ಅಕಸ್ಮಾತ್ ಆಗಿ ಯೂಟ್ಯೂಬ್ ಅಲ್ಲಿ ನೋಡಿದ್ದೇನೆ. ನೋಡಿದಾಗ ಹೋಗಿ ಮಾತಾಡ್ಸ್ಕೊಂಡ್ ಬರ್ಬೇಕು, ಫ್ರೆಂಡ್ಶಿಪ್ ಅದು ಅನ್ನೋದಷ್ಟು ನಾನು ಇಲ್ಲಿ ಬಂದಿದ್ದೆ. ಎರಡು ಮಾತಾಡಿದೆ, ಚೆನ್ನಾಗಿ ಮಾತಾಡಿದ್ರು. ಅದು ಒಂದು 4 ಜನಕ್ಕೆ ಅನುಕೂಲ ಆಗಲಿ ನಮ್ದು ಅಂತ ಕೇಳ್ಕೊಳ್ತೀನಿ. ಇಲ್ಲಿ ನೀವು ಬಂದಿರಲ್ರ ಅಜ್ಜಾರ, ಭಕ್ತಾದಿಗಳ ಅಭಿಪ್ರಾಯ ಏನಿತ್ತು ಅಜ್ಜಾರ ಬಗ್ಗೆ? ಅದೆಲ್ಲ ನೋಡಿ ನನಗೆ ಬಹಳ ಸಂತೋಷ ಅನಿಸ್ತೈತೆ. ಯಾಕೆ ಇಷ್ಟೊಂದು ಜನ ಬರ್ತಾರ, ಇಷ್ಟೊಂದು ಜನ ಒಳ್ಳೇದಾಗತ್ತೆ ಅನ್ನೋದೊಂದು ಹೆಮ್ಮೆ ಅನಿಸ್ತೈತೆ. ಅದು ಮಾತ್ರ ನಾನು ಹೇಳ್ಬೋದು, ಬಹಳ ಖುಷಿ ಆಗುತ್ತೆ. ಎಷ್ಟು ವರ್ಷದ ಸ್ನೇಹ ರೀ ನಿಮ್ಗೆ? ಎಷ್ಟು ವರ್ಷದ ಸ್ನೇಹ? ಈಗ ನಮ್ಗೆ 66 ವರ್ಷ. ನನಗೆ ಬಾಲ್ಯದ ಸ್ನೇಹಿತರು ನನಗೆ. ಈಗ ಅವರ ನಮ್ಮ ಸರ್ವಿಸ್ 40 ವರ್ಷ ಹಿಂದೆ ನನ್ನ ಸ್ನೇಹಿತರು. ಆಮೇಲೆ ನಾನು ಬೆಂಗಳೂರು ಸೇರ್ಕೊಂಡೆ. ಬೆಂಗಳೂರಲ್ಲಿ ಇದ್ದೆ ನಾನು. ಅಲ್ಲೇ ಅಡ್ಮಿನಿಸ್ಟ್ರೇಷನ್ ಆಫೀಸರ್ ಆಗಿ ರಿಟೈರ್ಡ್ ಆಗಿ ಬೆಟಗೇರಿ ಬಂದೆ. ಈಗ ಕುರುಡಿಗೆ ಬಂದು ಮನಸ್ಸಾಯ್ತು, ಬಂದು ಕಟ್ಟ ಮಾತಾಡ್ಸ್ಕೊಂಡು ಈ ಕಡೆ ಹೊಂಟಿದ್ದೆ ಊರಿಗೆ.